ತಮ್ಮ ಹಾ ನಾನು ನೂರಾರು ವರ್ಷಗಟ್ಟಲೆ ಬಾಳೋಕೊಂದು ಆಸೆ ಐತೆ ನನ್ನ ಭವಿಷ್ಯ ಕೇಳ್ಬೇಕಲ್ಲ ಎಲ್ಲರೂ ಹೋಗಿ. ಹೌದಾ? ಹ್ಞೂನಾ? ಭವಿಷ್ಯ ಕೇಳ್ಬೇಕಂದ್ರ ನಾವು ಸ್ವಾಮಿಯಾರ ಹತ್ರ ಹೋಗ್ಬಾರ್ದು. ಮನೋತಜ್ಞರು ಅಂತ ಇರ್ತಾರ, ಅವ್ರು ಎಲ್ಲದನ್ನ ಇದನ್ನ ಅನಲೈಸ್ ಮಾಡಿ ನೋಡಿರ್ತಾರ. ಅಂತ ಅರ್ಥಕ್ಕೆ ಹೋಗ್ಬೇಕು. ಗೊತ್ತಿದ್ರ ನನಗೆ ನನಗೆ ಪರಿಚಯ ಆದವ್ರು ಒಬ್ರು, ಇವರು ಪ್ರಪಂಚದಲ್ಲಿ ಬ್ರಾಡ್ಲಿ ಅಂತ ಒಬ್ರು ಇದ್ರು. ಸೊ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಇರೋದ ಇವರು ಮನೋತಜ್ಞರು. ಅವ್ರೊಂದು ಬುಕ್ ಬೇರೆ ಬರ್ದಾರ, ನಿನ್ ಕೈ ಅಲ್ಲ ಬರೀ ನಿನ್ ಫೇಸ್ ನೋಡತ್ನ ಹಿಂಗ ಅಂತ ಹೇಳ್ತಾರ. ಕರೆಕ್ಟ್ ಪರಿಚಯ ಮಾಡ್ಸಲ್ಲ ನಿನಗೆ. ಬಾರ್ಲೆ ಮುಗಂಬ ತೋರಿಸ್ತಂಬ. ನಮಸ್ಕಾರ ರೀ ಮನೋತಜ್ಞರೇ. ನಮ್ಗೆ ಸ್ವಲ್ಪ ಭವಿಷ್ಯ ಹೇಳ್ಬೋದ್ರಿ ಅವ್ರ ಬಗ್ಗೆ. ನಿಮ್ ಸಮಸ್ಯೆನ ಪಟ್ಟನ ಹೇಳ್ರಿ, ಚಟ್ಟನ ಉತ್ತರ ಕೊಟ್ಬಿಡ್ತಾನ. ಹೇಳ್ರಪ್ಪ ನಿಮ್ ಸಮಸ್ಯೆ ಏನು? ಹೊಟ್ಟೆ ಕಾಕ ಭಾಳ ವರ್ಷ ಬದುಕ್ಬೇಕಂದ್ರೆ ಸ್ವಲ್ಪ ಅವ್ನಿಗೆ ಏನು ಸ್ವಲ್ಪ ಜೀವನದ ಸೊಲ್ಯೂಷನ್ ಕೊಡ್ರಿ ಸ್ವಲ್ಪ ಅವನಿಗೆ. ಕೈ ಕೊಡಪ್ಪ, ಈ ಕೈ ಕೊಡು. ನಾನು 4 ಕ್ವಶನ್ ಕೇಳ್ತಾನಪ್ಪ, ಅದು ಉತ್ತರ ಹೇಳ್ತೀಯ? ಹೇಳ್ತಾನೆ. ಈಗ ಏನಪ್ಪ ನೀನು ಕುಡಿತೀಯ? ಅದ್ರ ವಾಸನೆ ಕಂಡ್ರಾಗಲ್ಲ ಸಾಯ್ ನನಗೆ. ಮತ್ತೆ ಜೂಜಾಟ ಪಾಜಾಟ ಅದೇನ್ರ? ಅಯ್ಯಪ್ಪ ಆ ದೊಡ್ಡ ಧೈರ್ಯ ಬಿಟ್ಟ ನನಗೆ. ಓಲ್ ಎಷ್ಟೆಷ್ಟು ಗುಟ್ಗಾರ ಹಾಕ್ಯಂತಿ? ಸಿಗರೇಟ್ ಬೀಡಿ ಚೇ 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 ಇಲ್ರಿ. ಅಷ್ಟಿಷ್ಟು ಲಾಸ್ಟ್ ಅಡಿಕೆಲಿ ಇಲ್ರಿ ಇಲ್ರಿ ಅದು ಯಾವ ಚಟ ಅಲ್ರಿ ಮತ್ತಲ್ಲ. ಮತ್ ಮದುವೆರಿಗೆ ಏನಲ್ಲ? ಇಲ್ಲ ಬಿಡ್ರಿ, ಎಣ್ಣ ಸಿಕ್ಕಲ್ಲ. ಈಗ ನಾ ಇಷ್ಟು ಕೇಳಿದ್ರ ಒಂದೂ ಇಲ್ಲ ಹಂಗಾರ. ಅಂತ ಒಳ್ಳೆ ಚಟಗಳು ಯಾವ ಇಲ್ರಿ ನಮ್ಮ ಮತ್ತಲ್ಲೇ. ತಮ್ಮ ಇದಕ್ಕ ಉತ್ತರ ಕೊಡೋದು ಭಾರಿ ಗಂಭೀರ ಐತಿ. ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ಮಾಡೋದಿಲ್ಲ ಹಂಗಲ್ಲ ಅಂದ್ರೆ ಏನು ಇಲ್ಲ ಹಂಗಲ್ಲ ಅಂದ್ರೆ ನೀನು 100 ವರ್ಷ ಬದುಕೇ ಏನು ಉಪಯೋಗ ಐತಿ? ನೀನು ಬದುಕದ್ರಾಗ ಅರ್ಥ ಅಲ್ಲ. ಇದು ಯಾವ ಇಲ್ಲ ಹಂಗಲ್ಲ ಅಂದ್ರ ಇಲ್ಲಿ ಬಾವಿ ಐತಿ, ಈ ಬಾವಿಗೆ ಹಾರಿ ಬಿಡು ನೀನು, ಬಗೆಹರಿತೈತೆ ಅಲ್ಲಿ. ಬಾವಿಗೆ ಬಿದ್ದು ಬಿಡೋರು ಸುಮ್ಮನೆ ಬಗೆಹರಲ್ಲ. ಅಲ್ರಿ ಅವ್ನು ತಜ್ಞರ ತಾಡ್ರಿ, ಫೀಸ್ ಕೊಡ್ತಾಡ್ರಿ ತಜ್ಞರೇ, ಫೀಸ್ ಕೊಡ್ತಾಡ್ರಿ. ತಮ್ಮ ಫಸ್ಟ್ ಅವನ್ನ ಬಾವಿಗೆ ದಬ್ಬ. ನಾನು ಈ ಸಮಸ್ಯೆ ಕೇಳಿ ನಾನು ಈಗ ತಗನಕ್ ಏನು ಅವ್ರು ಹಿಂಗ ಅಂದ್ಬಿಟ್ರಲ್ಲ. ನಡಿ ಬಾಯ್ ದಪ್ತ ನಡಿ, ಬಾವಿ ದಪ್ತ ನಡಿ ಅಂತ ನಿನ್ನ ದಪ್ತ ನಡಿ ಬಾಯ್ ಮತ್ತೆ ಅವ್ರು ಹೇಳಿ ಕರೆಕ್ಟ್ ಆಯ್ತು. ನಡಿ ನೀನ್ ಏನು ಮಾಡಂಗಲ್ಲ ಅಂದ್ರೆ ಮತ್ತೆ ಇನ್ನು ಅದಕ್ಕೆ ಬದುಕರಿ ಏನ್ ಮಾಡ್ತೀನಿ ನೀನೆ. ನಡಿ ಬಾ ವೇಸ್ಟ್ ನಡಿ, ನೀನು ದಪ್ತ ನಡಿ ಬಾವಿಗೆ ನಡಿ 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 ನಡಿ. ಅವನು ಒಳ್ಳೆ ಚೋಲ ಕರ್ಕೊಂಡ್ ಬಂದಿಲ್ಲ ನೀನು. ಅಲ್ಲ ನಡಿ ದಪ್ತ ಬಾರ.